ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟೈಮ್ ಇವಾಗ 9 ಗಂಟೆ ಆಗಿದೆ. ಸೊ ನೆನ್ನೆ ಮಲ್ಕೋಬೇಕಾದ್ರೆ ಲೇಟ್ ಆಗಿದೆ, 12:30 ತನಕ ಆಗಿದೆ. ಸೊ ಎದ್ದೇಳಬೇಕಾದ್ರೂ ಲೇಟ್ ಆಯಿತು, 9 ಗಂಟೆ ಆಯಿತು. ಆ್ಯಂಡ್ ಎದ್ದು ಮುಖ ತೊಳೆದೆ. ನಾನು ಮುಖ ತೊಳೆದು ಹೊರಗಡೆ ಕುತ್ಕೊಂಡಿದ್ದೀನಿ. ನೋಡಿ ಚಿಮ್ಮರಿ ಚಿನ್ನಮ್ಮ. ಸೊ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಎಳ್ನೀರು ಕಟ್ ಮಾಡಿ ಕೊಟ್ಟರು ನನಗೆ. ಅದರಲ್ಲಿ ಸ್ವಲ್ಪ ನೀರಿತ್ತಿದ್ದು ಅಷ್ಟೇ, ನಾವು ತೆಗೆಸಿದ್ವಲ್ಲ ಅದರಲ್ಲಿ. ಸೊ ನಿನ್ನೆ ಟೋಟಲಾಗಿ ಅನ್ಎಕ್ಸ್ಪೆಕ್ಟೆಡ್ ಬರ್ಡೇ ಸೆಲೆಬ್ರೇಷನ್. ಸೊ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರೂ ಬಂದರು, ಕರೆದಿದ್ದವರು. ಸೊ ಖುಷಿ ಆಯಿತು ನನಗೆ. ಐಡಿಯಾನೇ ಇರಲಿಲ್ಲ ಸೆಲೆಬ್ರೇಟ್ ಮಾಡ್ತೇನೆ ಅಂತೇಳಿ. ಇಲ್ಲದಿದ್ದರೆ ಹೇಳ್ಬೋದಿತ್ತು ಕಲ್ಲಡ್ಕದ ಅಪ್ಪ ಅಮ್ಮನಿಗೆಲ್ಲ ಬರಲಿಕ್ಕೆ, ಬಟ್ ಐಡಿಯಾ ಇರಲಿಲ್ಲಲ್ಲ. ಸೊ ಏನೂ ಹೇಳೋಕ್ಕಾಗಿಲ್ಲ ನನಗೆ ಯಾರಿಗೂ. ನೆನ್ನೆ ಕೇಕೆಲ್ಲ ಚೆಲ್ಲಿದ್ದು ಹಾಗಾಗಿ ಇತ್ತಲ್ವ. ಸೊ ಅದನ್ನೆಲ್ಲ ಪಾಪ ಅಮ್ಮ ಬೆಳಿಗ್ಗೆ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾರೆ. ಆ್ಯಂಡ್ ಇವಾಗ ಫಸ್ಟ್ ಎಳ್ನೀರು ಕುಡಿಯುವ. ಅದರಲ್ಲಿ ಸ್ವಲ್ಪ ಅದರದ್ದು ಗಂಜಿ ಕೂಡ ಇದೆ ನೋಡಿ. ಇದು ಸ್ವೀಟ್ ಇದೆ ಸ್ವಲ್ಪ. ನೆನ್ನೆ ಕುಡ್ದಿದ್ದಷ್ಟು ಸ್ವೀಟ್ ಇರಲಿಲ್ಲ. ಪಾತ್ರೆ ಎಲ್ಲ ತೊಳೆದು ನೋಡಿ, ನೆನ್ನೆದೆ ತಿಂದಿರೋ ಪ್ಲೇಟ್ ಪಾತ್ರೆ ಎಲ್ಲ ತೊಳೆದು ಗ್ಲಾಸಸ್ ಅಡಿಯಲ್ಲಿ ತೊಳೆದು ಒಣಗಲಿಕ್ಕೆ ಇಟ್ಟಿದ್ದಾರೆ. ಆ್ಯಂಡ್ ಆಫ್ಟರ್ನೂನ್ ಒಂದು ಟ್ಯಾಬ್ಲೆಟ್ ಇದೆ, ಅದು ತೊಗೋಬೇಕು. ನೆನ್ನೆ ತೊಗೊಳ್ಳಿಲ್ಲ. ಈ ತುಂಬ ಜನ ನೆಂಟರೆಲ್ಲ ಇದ್ರಲ್ಲ, ಸೊ ಪೂಜೆಗೆ ಬಂದಿರೋರು, ನೆನಪೇ ಇಲ್ಲ ಅದರದ್ದು. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಕ್ರೀಮು ಆಮೇಲೆ ಜಲ್ಲೆಲ್ಲ ಹಚ್ಚಿ ಕ್ಲಿಪ್ ಹಾಕೋಬೇಕು ಇವತ್ತು ನೆನಪಲ್ಲಿ. ಅದೊಂದು ಸ್ವಲ್ಪ ನೋವು ತಿನ್ನಬೇಕೀಗ. ಅದು ಗಂಜಿ ಕೂಡ ನೋಡಿದ್ರಲ್ಲಿ ಸ್ವಲ್ಪ ಇದೆ. ಬಾವೆ ಅಂತ ಹೇಳ್ತೇವೆ ನಾವು ತೊಳುವಲ್ಲಿ. ನೋಡ್ರಿ ಪಾತ್ರೆ ತೊಳೆದಿಟ್ಟಿದ್ದಾರೆ ಅಜ್ಜಿ ಅಲ್ಲ ಅಮ್ಮ. ನೆನ್ನೆದು ಗ್ಲಾಸಸ್ ಆ್ಯಂಡ್ ಪ್ಲೇಟ್ಸ್ ಇತ್ತು. ನೆನ್ನೆ ಎಗ್ ರೈಸು ಮತ್ತು ಸ್ಪ್ರೈಟು, ಕೇಕ್ ಅಷ್ಟೇ. ಅಜ್ಜಿ ನೋಡಿ ಕುತ್ಕೊಂಡಿದ್ದದೆ. ನಮ್ಮ ಚಿನ್ಮರಿ ನೋಡಿ, ಚಿಮ್ಮಲಿ ಬಂದಿರೋ ಗಿಫ್ಟ್ಸ್ ಎಲ್ಲ ನಾನು ಇನ್ನೊಂದು ಸಪ್ರೇಟಾಗಿ ವ್ಲಾಗ್ ಮಾಡ್ತೇನೆ. ಬಿಕಾಸ್ ಇನ್ನು 3-4 ಬರಲಿಕ್ಕಿದೆ. ಸೊ ಹಾಗಾಗಿ ಎಲ್ಲ ಬಂದಾದ ನಂತರ ವ್ಲಾಗ್ ಮಾಡ್ತೀನಿ ನಾನು. ಅದರದ್ದೇ ಸಪ್ರೇಟಾಗಿ ಮಾಡ್ತೇನೆ. ವಾಯ್ಸ್ ಸ್ವಲ್ಪ ಹೋಗಿದೆ, ನಾನೆಲ್ಲ ಕೋಲ್ಡ್ ಎಲ್ಲ ಕುಡಿದು. ನನಗೆ ನಿನ್ನೆಯಿಂದ ಅದೇ ಆಗ್ತಿದೆ ಪಾಪ. ನಿನ್ನೆ ಬರ್ಡೇ ಸೆಲೆಬ್ರೇಷನ್ ಮಾಡೋದಂತ ಗೊತ್ತಿರಲಿಲ್ಲಲ್ಲ ಪಾಪ. ಅಜ್ಜಿ ಇದ್ದರು, ಅವ್ರನ್ನ ಕೂರ್ಲಿಕ್ಕೆ ಹೇಳ್ಬೋದಿತ್ತು. ಬಟ್ ನಾನು ಸೆಲೆಬ್ರೇಷನ್ ಇಲ್ಲ ಅಂತೇಳಿ ಹೇಳಲಿಲ್ಲ, ಕೂರ್ಲಿಕ್ಕೆ ಹೇಳಿದ್ವಿ, ಅವ್ರು ಕೂರಲಿಲ್ಲ. ಈ ಥರ ಕೇಕ್ ಕಟ್ಟಿಂಗ್ ಅದು ಇದು ಅಂತ ಇತ್ತು ಅಂತ ಗೊತ್ತಿದ್ದರೆ ನಿಲ್ಲಿಸ್ತಿದ್ದೆ ಹಠ ಮಾಡಿ. ಆದರೂ ನಿನ್ನೆ ಆ್ಯಕ್ಚುಲಿ ಕೇಕ್ ನೋಡಿ ಎಲ್ಲ ಖಾಲಿಯಾಗಿದೆ. ಇದು ಸ್ವಸ್ತಿ ತರಿಸಿದ್ದು ರಸ್ಮಲಾಯಿ ಅಂತ. ಆ್ಯಕ್ಚುಲಿ ಸೂಪರ್ವಾಗಿತ್ತು. ಆ್ಯಂಡ್ ನನ್ನ ತಮ್ಮಡು ಕಳಿಸಿದ್ದು ನೋಡಿ, ಇಲ್ಲಿ ಸುನೀತ್ ಕಳಿಸಿದ ರೆಡ್ ವೆಲ್ವೆಟ್ ಇಷ್ಟೇ ಉಳಿದಿದೆ, ಅದೂ ಎಲ್ಲ ಖಾಲಿಯಾಗಿದೆ. ಆ್ಯಂಡ್ ಸ್ವಸ್ತಿಯರು ಕಳಿಸಿದ ಬೊಕ್ಕೆನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಇದನ್ನ ವೇಸ್ಟ್ ಮಾಡಲಿಕ್ಕೆ ಬಿಡಲ್ಲ ಪಾಪ, ಇಡುವವರಾದರೂ ಇಡ್ತಾರಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ ರೋಸಸ್ ಎಲ್ಲ. ಕೊಡಬೇಕು ಇವಾಗ ದೊಡ್ಡಮ್ಮ ಅತ್ತೆಗೆ. ಪಾಪ ಅತ್ತೆ ಡ್ಯೂಟಿಗೆ ಹೋಗಿ ಆಗಿದೆ, ಇಲ್ಲದಿದ್ದರೆ ಅವರಿಗೆ ಕೊಡ್ತಿದ್ದೆ ನಾನು. ಅವ್ರಿಗೆ ಕೊಡಬೇಕು ಇವಾಗ, ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನಾನು. ಆ್ಯಂಡ್ ಇದೊಂದು ಉಳಿದಿದೆ, ನಿನ್ನೆ ತರಿಸಿದ್ದು ಎಗ್ ರೈಸಲ್ಲಿ. ಒಂದು ಸಾಧಾರಣ 30 ಮೆಂಬರ್ಸಿಗೆ ಆಗುವಷ್ಟು ತರಿಸಿದ್ದೆ ನಾನು. ಅದರಲ್ಲಿ ಒಂದು ಉಳಿದಿದೆ ಅಷ್ಟೇ, ಅದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನಾನು. ಆ್ಯಂಡ್ ಇಲ್ಲಿ ನೋಡಿ, ಇದು ನಂದು ಚಿಕ್ಕ ಬ್ರೋ ಕಳಿಸಿದ್ದು ಪಾಪ ಐಸ್ ಕ್ರೀಮ್ಸ್. ಇದನ್ನ ತಂದು ಕೊಟ್ಟಿದ್ದು ನಯನ, ನವದೀಪ್ ಆ್ಯಂಡ್ ಗೌತಮ್. ಅವರು ತಂದು ಕೊಟ್ಟಿದ್ದಾರಲ್ವ. ಸೊ ಹಾಗಾಗಿ ಅವರು ತಿಂದೇ ಹೋಗ್ತೇನೆ ಅಂತ ಇದ್ದರು. ಬಟ್ ಆ ಕಡೆ ಹೋಗಿ ಬರ್ತೇನೆ ಅಂತ ಹೇಳಿದವರು ಲಾಸ್ಟಿಗೆ ಬಂದೇ ಇಲ್ಲ ನೋಡಿ. ಹಾಗೆ ಉಳಿದಿದೆ. ಇದು ಓಪನ್ ಕೂಡ ಮಾಡಿಲ್ಲ. ಇದು ಓಪನ್ ಸ್ವಲ್ಪ ಮಾಡಿದ್ದಾರೆ, ಓಪನ್ ಅಷ್ಟೇ ಮಾಡಿದ್ದು, ತಿಂದಿಲ್ಲ ನೋಡಿ. ಸೊ ಒಂದು ಬಟರ್ ಸ್ಕಾಚ್, ಒಂದು ವೆನಿಲ್ಲ. ಹಾಗೆ ಇರಲಿ, ಮತ್ತೆ ಬಿಸಿಲು ಬಂದಾಗ ತಿನ್ಬೋದು. ಸೊ ಇದು ಇವಾಗ ಖಾಲಿ ಆಗ್ತದೆ ಸ್ವಲ್ಪ ಹೊತ್ತಲ್ಲಿ, ಈ 2 ಕೇಕ್ ಕೂಡ.
ಸ್ಪ್ರೈಟ್ 2 ಲೀಟ್ರ್ ತರಿಸಿದ್ವಿ, ಅದು ಫುಲ್ ಖಾಲಿ. 2.5 ಲೀಟ್ರ್ ಅದು ಫುಲ್ ಖಾಲಿಯಾಗಿದೆ. ಅಮ್ಮ ಪಾಪ ಎಲ್ಲ ನೋಡಿ ನೀಟಾಗಿ ಗುಡಿಸಿ ಒರೆಸಿ ಎಲ್ಲ ಇಟ್ಟಿದ್ದಾರೆ, ಕ್ಲೀನಾಗಿದೆ. ಇಲ್ಲೆಲ್ಲ ಕೇಕ್ ಎಲ್ಲ ಬಿದ್ದಿತ್ತಲ್ಲ ನೆನ್ನೆ ತಿಂದು, ಅಲ್ಲಿ ನೋಡಿ ಅಮ್ಮ ಮಲ್ಕೊಂಡಿದ್ದಾರೆ, ಸುಸ್ತಾಗಿದೆ ಪಾಪ ಅವರಿಗೆ. ನೆನ್ನೆ ಫುಲ್ ಅವರೊಬ್ಬರೇ ಪಾಪ ಅಡುಗೆ ಎಲ್ಲ ಮಾಡಿದೆ ಅಷ್ಟು ಜನಕ್ಕೆ. ಮತ್ತೆ ದೊಡ್ಡಮ್ಮ ಬಂದರು ಹೆಲ್ಪಿಗೆ. ಆ್ಯಂಡ್ ನಾನು ಕೂಡ ಪಾಪ ಪೂಜೆ ಹತ್ರನಿದ್ದೆ. ಸೊ ಅಮ್ಮನೇ ಚಹಾ ತಿಂಡಿ ಅಡುಗೆ ಎಲ್ಲ ಮಾಡಿದ್ದು. ಮತ್ತು ಪಾಪ ನೈಟು ಬರ್ತ್ಡೇಗೆಲ್ಲ ಬಂದಿದ್ರಲ್ಲ ಪಾಪ ಅವರಿಗೆ ಆ ಕಡೆ ಕೊಡೋದು, ಬೆಳಿಗ್ಗೆ ಇತ್ತು ಪಾಪ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ಎಲ್ಲ ಇವಾಗ ಸ್ವಲ್ಪ ಮಲ್ಕೊಂಡಿದ್ದಾರೆ. ಆ್ಯಂಡ್ ಗಿಫ್ಟ್ಸ್ ಬಂದಿದ್ದೆಲ್ಲ ಎಲ್ಲ ಇದೆ ನೋಡಿ, ಇನ್ನು ಬರಲಿಕ್ಕಿದೆ ಅಲ್ವಾ, ಸೊ ಹಾಗಾಗಿ ಹಾಗೇನೆ ಇಟ್ಟಿದ್ದೇನೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ನಿನ್ನೆದು ಬರ್ಡೇ ವ್ಲಾಗ್ನ ಎಡಿಟ್ ಮಾಡಬೇಕು ಇವಾಗ. ನನಗೆ ಬರ್ಡೇ ವ್ಲಾಗ್ ಎಡಿಟ್ ಮಾಡ್ತಾ ಮತ್ತು ಕ್ರೀಮೆಲ್ಲ ಹಚ್ಕೋಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ಇಲ್ಲಿಗೆ ಮರ್ತೆ ನಾನು ನಿನ್ನೆ ಪೂಜೆಗೆ ತರಕಾರಿ ಸಾಂಬಾರು ಇತ್ತಲ್ವ, ಸೊ ಅದ್ರ ಜೊತೆ ಒಂದು ಸೈಡ್ ಡಿಶ್ ಆಗಿ ಉಪ್ಪಿನಕಾಯಿ ಆಗುತ್ತೆ ಅಂತೇಳಿ ತರಿಸಿದ್ದೆ. 1 kg ಉಪ್ಪಿನಕಾಯಿದು ಎಷ್ಟು ಚೆನ್ನಾಗಿತ್ತು ಅಂದರೆ 1 kgಲ್ಲಿ ಇಲ್ಲಿ ನೋಡಿ ಇಷ್ಟೇ ಉಳಿದಿರೋದು. ಅದರಲ್ಲೊಂದು 4-5 ಪೀಸ್ ಇದೆ ಅಷ್ಟೇ. ಇಲ್ಲಿ ನೋಡಿ ಇಷ್ಟೇ ಉಳಿದಿರೋದು, ಅದರಲ್ಲೊಂದು 4-5 ಪೀಸ್ ಇದೆ. ಬಿಟ್ಟರೆ 1 kg ಉಪ್ಪಿನಕಾಯಿ ನಿನ್ನೆ ಒಂದು ದಿವಸದಲ್ಲಿ ಖಾಲಿಯಾಗಿದೆ. ಸೊ ಅಷ್ಟು ಟೇಸ್ಟಿಯಾಗಿತ್ತು. ಅದಲ್ಲದೆ ತರಕಾರಿ ಸಾಂಬಾರಿಗೆ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ಸ್ ಅಲ್ವಾ, ಸೊ ಹಾಗಾಗಿ ಎಲ್ಲ ಹಾಕ್ಕೊಂಡು 3-4 ಟೈಮ್ಸ್ ತಿಂದಿದ್ದಾರೆ. ಜಸ್ಟ್ ಉಪ್ಪಿನಕಾಯಿನ 3-4 ಟೈಮ್ಸ್ ತಿಂದಿದ್ದಾರೆ. ಸೊ ಅಷ್ಟು ಚೆನ್ನಾಗಿತ್ತು ಉಪ್ಪಿನಕಾಯಿ. ಯಜಮಾನ ಉಪ್ಪಿನಕಾಯಿ ಯಜಮಾನ ಮೂವಿದಲ್ಲ ಸಾರಿ, ಯಜಮಾನ ಅಲ್ಲ ಇದು, ಹೌದು ಯಜಮಾನ. ನನಗೇನಾಗಿದೆ ಎಸ್ ಯಜಮಾನ. ಅಷ್ಟೇ, ಅದನ್ನೊಂದು ಹೇಳಬೇಕಿತ್ತು. ಆ್ಯಂಡ್ ನೆನ್ನೆ ಉಳಿದಿರೋ ಸ್ವಲ್ಪ ಎಗ್ ರೈಸ್ ಉಳಿದಿತ್ತಲ್ಲ, ಅದನ್ನ ಬಿಸಿ ಮಾಡಿದೆ ನಾನು. ಚೆನ್ನಾಗಿ ಇರುತ್ತೆ ಬಿಕಾಸ್ ನೆನ್ನೆ ನೈಟೆಲ್ಲ ತರಿಸಿದ್ದು. ಬಟ್ ತಿನ್ನೋದೋ ಬೇಡ ಅಂತಿದ್ದೆ ನಾನು. ನಿನ್ನೆನೂ ತಿಂದಿಲ್ಲ ನಾನು. ನೆನ್ನೆ ತಿಂದಿಲ್ಲಲ್ಲ, ಎಲ್ಲರೂ ಹೋದ ನಂತರ ಸ್ವಲ್ಪ ಹಾಕ್ಕೊಂಡು ತಿಂತಿದ್ದೀನಿ ನಾನು, ಹೇಗಿದೆ ಅಂತ ನೋಡಲಿಕ್ಕೆ. ಆ್ಯಂಡ್ ಇನ್ನು 3 ಇದೆ ಎಳ್ನೀರು. ಮೊನ್ನೆ ತರ್ತು ನೆನ್ನೆ ತೆಗೆಸಿದ್ವಲ್ಲ, ಇದರಲ್ಲಿ 2 ವ್ಯಾಕ್ಸ್ ಸ್ಟ್ರಿಪ್ಸ್, ಸ್ಪ್ಯಾಚುಲ, ಸ್ಪಾಂಜ್. ಇದು ವ್ಯಾಕ್ಸ್ ಹೀಟ್ ಇಷ್ಟು ಬಂದಿದೆ. ಆ್ಯಂಡ್ ಇದು ನಾನು ಆರ್ಡ್ರ್ ಮಾಡಿದ್ದೆ ಇದೊಂದನ್ನ. ಸೊ ಅದು ಇವಾಗ ಬಂತು, ಡೆಲಿವರಿ ಕೊಟ್ಟೋದ್ರು. ಆ್ಯಂಡ್ ಇದನ್ನ ನಾನು ಯೂಸ್ ಮಾಡ್ತೇನಲ್ಲ ಆವಾಗ ತೋರಿಸ್ತೇನೆ ನಿಮಗೆ ಹೇಗಿದೆ ಅಂತೇಳಿ. ಇದು ನನಗೆ ನೆಸೆಸಿಟಿ ಇತ್ತು, ಸೊ ಹಾಗಾಗಿ ನಾನು ತರಿಸ್ಕೊಂಡೆ ಇದನ್ನ. ಇದು ನನಗೆ ಬೇಕಿತ್ತು ಮೈನಾಗಿ, ಇದು ಬೇಕಿತ್ತು. ಸೊ ಅದರಲ್ಲಿ ಇಷ್ಟೆಲ್ಲ ಬಂದಿದೆ. ಆ್ಯಂಡ್ ಇದನ್ನ ಯೂಸ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಸೊ ಇವಾಗ ಆರ್ಡ್ರ್ ಕೊಟ್ಟು ಹೋದ್ರಷ್ಟೇ ಅವರು. ನೋಡಿ ಈ ಥರ ಹೀಟು. ನಾನು ಅನ್ನ ಕೊಟ್ಟಿದ್ದೆಲ್ಲ ಅದು ಐಸ್ ಕ್ರೀಮ್ ಇವಾಗ ಓಪನ್ ಮಾಡಿ ತಿಂತಾ ಇದ್ದೀವಿ. ಅಮ್ಮ ತಿಂತಿದ್ದಾರೆ, ಚೀನು ಮರೀಶ ತಿಂತ ಇದೆ. ಇದು ವೆನಿಲಾ ಫ್ಲೇವರು ಇವಾಗ ತಿಂತ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ. ಇವತ್ತು ಫ್ರೈಡೇ 22. ಸೊ ಬೆಳಿಗ್ಗೆ 8 ಗಂಟೆ ಆಯಿತು. ಆ್ಯಂಡ್ ಎದ್ದು ಮುಖ ತೊಳೆದು ಇವಾಗ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಕ್ರೀಮ್ ಹಚ್ಕೊಳ್ಳೋ ಕಿವಿಗೆ ಅಂತೇಳಿ ಕೂತ್ಕೊಂಡೆ ನಾನು. ಸೊ ಈ ಕ್ರೀಮ್ ಹಚ್ಚಿ ಇವಾಗ 5 ಮಿನಿಟ್ಸ್ ಮಸಾಜ್ ಮಾಡಬೇಕು. ಅದಾದ ನಂತರ ಕ್ಲಿಪ್ ಹಾಕಬೇಕು. ಸೊ ಇವತ್ತು ಕ್ಲಿಪ್ ಹಾಕೋದನ್ನ ನಾನು ತೋರಿಸ್ತೇನೆ ನಿಮಗೆ. ಓಕೆ, ಸೊ ಇವಾಗ ಹಚ್ಕೋತೇನೆ ಅದನ್ನ. ಹಾಕಿ 5 ಮಿನಿಟ್ಸ್ ಮಸಾಜ್ ಮಾಡಬೇಕು. ನೋವಿದೆ ಇನ್ನೂ ಕೂಡ. ಕಿವಿ
ಕಿವಿಗೆ 5 ಮಿನಿಟ್ಸ್ ಮಸಾಜ್ ಆಯಿತು. ಈ ಕಿವಿಗೆ ಹಚ್ಚಿ ಸೇಮ್ 5 ಮಿನಿಟ್ಸ್ ಮಸಾಜ್ ಮಾಡಬೇಕು. ಇದೆ ಗಾಯ್ಸ್, ನೆನ್ನೆ ವ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡಿಲ್ಲ, ಒಂಥರ ಉದಾಸೀನ ಆಗ್ತಿತ್ತು ನನಗೆ. ಸೊ ಕ್ಲಿಪ್ಸ್ 8 ಅವರ್ಸ್ ತನಕ ಕ್ಲಿಪ್ಸ್ ಹಾಕೋಕ್ಕೆ ಆಗಲ್ಲ ಕಂಟಿನ್ಯೂಸ್ ಆಗಿ, ಅಷ್ಟು ಪೇಯ್ನ್ ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತಿದ್ದೇನೆ ನಾನು. ಇವತ್ತು ತೋರಿಸ್ತೇನೆ ನಾನು ಕ್ಲಿಪ್ನ ಹಾಕೋದು. ಮಸಾಜ್ ಮಾಡಿ ಆಯಿತು. ಇವಾಗ ಖಾಲಿ ಹೊಟ್ಟೆಗೆ ಎಳ್ನೀರು ಕುಡಿತಾ ಇದ್ದೇನೆ. ಗ್ಲಾಸ್ ಇವಾಗ ಹೊಡೆದೋಗ್ತಿತ್ತು ಇಡೋ ರಭಸದಲ್ಲಿ. ಸೊ ಕ್ಲಿಪ್ಪೆಲ್ಲ ಹಾಕ್ಬೇಕಾದ್ರೆ ನೋವಾಗುತ್ತೆ, ಮಸಾಜ್ ಎಲ್ಲ ಮಾಡಬೇಕಾದ್ರೆ ಈ ಸೈಡ್ ನೋವಾಗುತ್ತೆ ಮಾರೆ. ಸೊ ಕ್ಲಿಪ್ ಹಾಕಬೇಕಾದ್ರೆ ನಾನು ಇವಾಗ ಹಚ್ಚಿದ್ದೇನೆ, 1/2 hour ಆಗಬೇಕು. ಕ್ಲಿಪ್ ಹಾಕಿದಾಗ ತೋರಿಸ್ತೇನೆ ಇವತ್ತು. ಓಕೆ, ಆಮೇಲೆ ಸಿಗ್ತೇನೆ. ಬಾಯ್. ಕಳಿಸಿರೋ ಬೊಕ್ಕೆದ್ದು ಎಲ್ಲ ಗುಲಾಬಿ ಮತ್ತು ಇದೆಲ್ಲ ತೆಗೆದು ಇಲ್ಲಿ ಸೈಡಲ್ಲಿ ಇಟ್ಟಿದ್ದೇನೆ. ವೇಸ್ಟ್ ಮಾಡಲಿಕ್ಕೆ ಮನಸ್ಸು ಬರ್ತಾಯಿಲ್ಲ. ಸೊ ಅತ್ತೆ ದೊಡ್ಡಮ್ಮ ಯಾರಾದರೂ ಇಟ್ಕೊಳ್ಳೋರಿದ್ರೆ ಇಟ್ಕೊಳ್ಳಿ ಅಂತೇಳಿದ್ದು. ಸೊ ಇದನ್ನ ಇವಾಗ ನೀರಲ್ಲಿ ಹಾಕಿಟ್ರೆ ಏನೂ ಆಗಲ್ಲಲ್ಲ. ಸೊ ಇವತ್ತಿಗೆ 3 days ಆಯಿತು ನೋಡಿ, ಇನ್ನೂ ಹಾಗೇ ಇದೆ. ಎಷ್ಟು ಚೆನ್ನಾಗಿದೆ. ಇದರೆಲ್ಲ 2-3 ಅಮ್ಮ ತೆಗೆದಿಟ್ಕೊಂಡಿದ್ದಾರೆ ಆಲ್ರೆಡಿ ಮೊನ್ನೆ. ಸೊ ಇದನ್ನ ಬೇಕಿದ್ರೆ ಬಿಸಾಕ್ಬೋದು. ಈ ಥರ ನೀರಲ್ಲಿ ಹಾಕಿಟ್ಟಿದ್ದೀನಿ ನಾನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಿಗ್ಗೆ ವ್ಲಾಗ್ ಮಾಡಿದ್ದೆ, ನೆನ್ನೆ ವ್ಲಾಗ್ನ ಕಂಟಿನ್ಯೂ. ಬಟ್ ಬೆಳಿಗ್ಗೆ ನಂತರ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ. ಬಿಕಾಸ್ ಎಂತ ಗೊತ್ತಿಲ್ಲ, ಟ್ಯಾಬ್ಲೆಟ್ ತೊಗೊಂಡು ಕೂಡಲೇ ನಿದ್ದೆ. ಇವಾಗ ಬೆಳಗ್ಗೆದು ಮತ್ತು ನೈಟಿದು ಟ್ಯಾಬ್ಲೆಟ್ ಇಲ್ಲ, ಆಫ್ಟರ್ನೂನದು ಒಂದಿದೆ. ಸೊ ಅದನ್ನು ತೊಗೊಂಡು ಮಲ್ಕೊಂಡಿದ್ದು. ನಿದ್ದೆ ಅಂದರೆ ನಿದ್ದೆ. ಮತ್ತು ಈ ಶೆಕೆಗೆ ಒಮ್ಮೊಮ್ಮೆ ಎಚ್ಚರ ಆಗ್ತದೆ, ಒಮ್ಮೊಮ್ಮೆ ನಿದ್ದೆ ಬರುತ್ತೆ. ಎದ್ದಾಗ ಫುಲ್ ಬೆವರಿ ಹೋಗುತ್ತೆ. ಸೊ ಕ್ಲಿಪ್ಸ್ ಹಾಕೋದು ನಾನು ತೋರಿಸ್ತೇನೆ ಅಂತ ಹೇಳಿದೆ. ಇಲ್ಲಿ ತೊಗೊಂಡು ಇಟ್ಕೊಂಡಿದ್ದೇನೆ ಕ್ಲಿಪ್ಸ್ನ. ಆ್ಯಕ್ಚುಲಿ ಅದು 8 hours ಕಂಟಿನ್ಯೂಸ್ ಆಗಿ ಹಾಕ್ಲಿಕ್ಕಂತೆ. 8 hours ಅಂತೂ ಬಿಲ್ಕುಲ್ ಆಗಲಿಕ್ಕಿಲ್ಲ. 8 hours ನಾನೊಂದು 1 minute ಹಾಕ್ಕೊಂಡಾಗಲೇ ಒಂಥರ ನೋವು ಸ್ಟಾರ್ಟ್ ಆಗುತ್ತೆ. ಅದು ಕಿವಿಗೆ ಹಾಕೋದ್ರಿಂದ, ಆಪ್ರೇಷನ್ ಆಗಿರೋ ಕಿವಿಗೆ ಆ ಕ್ಲಿಪ್ಸ್ನ ಗಟ್ಟಿಯಾಗಿರುತ್ತಲ್ಲ, ಅದು ಹಾಕೋದ್ರಿಂದ ಇಡೀ ಫುಲ್ಲು ಇಲ್ಲಿಂದ ತಲೆಯಿಂದ ಹಿಡಿದು ಈ ಶೋಲ್ಡರ್ವರೆಗೂ ಫುಲ್ಲು ಪೇಯ್ನ್ ಸ್ಟಾರ್ಟ್ ಆಗುತ್ತೆ ನನಗೆ. ಕಂಟಿನ್ಯೂಸ್ ಆಗಿ ಬಿಲ್ಕುಲ್ ಹಾಕ್ಲಿಕ್ಕಾಗಲ್ಲ 8 hours ಅಂತೂ. ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಹಾಕಿ, ಸ್ವಲ್ಪ ಹೊತ್ತು ತೆಗೆದು, ಸ್ವಲ್ಪ ಹೊತ್ತು ಹಾಕಿ ತೆಗೆದು ಆ ಥರ ಮಾಡ್ತಾಯಿದ್ದೇನೆ. ಸೊ ಈ ಶೆಕೆಗಂತೂ ಇನ್ನೂ ಆಗೋದಿಲ್ಲ. ಇವಾಗ ಟೆರೆಸ್ ಮೇಲೆ ಇದ್ದೇನಲ್ಲ, ಸ್ವಲ್ಪ ಗಾಳಿ ಎಲ್ಲ ಬರ್ತಾಯಿದೆ ಚೆಂದ. ಸೊ ಹಾಗಾಗಿ ಇವಾಗ ಹಾಕಿ ಸ್ವಲ್ಪ ಹೊತ್ತು ಹಾಕಿ ಸ್ವಲ್ಪ ಹೊತ್ತು ತೆಗೆದು ಮಾಡುವ ಅಂತೇಳಿ ಇಲ್ಲಿ ಟೆರೆಸ್ ಮೇಲೆ ಬಂದಿದ್ದೇನೆ ನಾನು. ಆ್ಯಂಡ್ ನಿನ್ನೆ ಕೂಡ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಕೂಡ ಆಗಿಲ್ಲ. ಸೊ ಇವಾಗ ನಾನು ತೋರಿಸ್ತೇನೆ ಕ್ಲಿಪ್ ನಾನು ಯಾವ ರೀತಿ ಹಾಕೋದು ಅಂತೇಳಿ. ವೆಯ್ಟ್, ಇಲ್ಲೆಲ್ಲಾದರೂ ಪ್ಲೇಸ್ ಮಾಡ್ತಾನೆ. ಸೊ ಆ್ಯಕ್ಚುಲಿ 4 ಕ್ಲಿಪ್ ಈ ಥರ ಮಾಡಿ ಕೊಟ್ಟಿದ್ದಾರೆ ನನಗೆ ದೊಡ್ಡಮ್ಮ. ಸೊ ಈ ಕ್ಲಿಪ್ಪನ್ನ ಈ ಥರ ಇಲ್ಲಿ ಪ್ಲೇಸ್ ಮಾಡಬೇಕು. ಕ್ಲಿಪ್ ಟೈಟ್ ಇದೆ ಅಲ್ವಾ, ಅದು ಜಸ್ಟ್ ಸರ್ಜರಿ ಆಗಿ ಎಷ್ಟು 2 weeks ಆಗ್ತಾ ಬಂತಲ್ಲ. ಸೊ ಪೇಯ್ನ್ ನೋಡಿ, ಹಿಡ್ದಿಟ್ಕೊಂಡಾಗ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಅದು ಇದಕ್ಕೆ ಪ್ಲೇಸ್ ಆಗ್ತಿಲ್ಲ, ಏನಕ್ಕೆ ಸ್ವಲ್ಪ ಇದು ದೊಡ್ಡದಿದಲ್ಲ. ಸೊ ಹೀಗಿದ್ದದನ್ನ ತೆಗೆದು ಇಷ್ಟಕ್ಕೆ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಪೂರ್ತಿಯಾಗಿ ಅವ್ರು ತೆಗೆದಿಲ್ಲ, ಬಿಕಾಸ್ ಕಿವಿ ಶೇಪ್ ಹೋಗುತ್ತೆ ಅನ್ನೋ ರೀಸನ್ಗೆ. ಸೊ ಇದಕ್ಕೆ ಪ್ಲೇಸ್ ಮಾಡಿದಾಗಂತೂ ಇದನ್ನ ಕ್ರೀಮ್ ಇದೆ, ಹಾಗಾಗಿ ಇಲ್ಲಿ ಈ ಕಿವಿಯಲ್ಲಿ ತುಂಬ ಕ್ರೀಮ್ ಇದೆ, ಹಾಗಾಗಿ ನಿಲ್ತಾ ಇಲ್ಲ. ನಾನು ಇದಕ್ಕೆ ಸ್ವಲ್ಪ ಜಾಸ್ತಿ ಕ್ರೀಮ್ ಹಾಕಿದ್ದೆ, ನಿಲ್ತಾ ಇಲ್ಲ ಈ ಕಿವಿ. ಸೊ ಈ ಥರ ಪ್ಲೇಸ್ ಮಾಡಿ 8 hours
ಬಿಲ್ಕುಲ್ ಆಗಲ್ಲ 8 hours. ಸೊ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ತೆಗೆದು ಆ ಥರ ಮಾಡ್ತಿದ್ದೇನೆ ನಾನು. ಬಿಕಾಸ್ ಡಾಕ್ಟ್ರು ಹೇಳೋದನ್ನ ಫಾಲೋ ಮಾಡಬೇಕಲ್ಲ, ಸೊ ಹಾಗಾಗಿ. ಆ್ಯಂಡ್ ಇಲ್ಲಿಂದ ಇಲ್ಲಿವರೆಗೂ ಹೋಗ್ತದೆ. ಸೊ ಹೀಗೆ ಪ್ಲೇಸ್ ಮಾಡಲಿಕ್ಕೆ ಆ್ಯಂಡ್ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಮಾಡ್ತಾಯಿದ್ದೇನೆ ನಾನು. ಇವಾಗ ಸದ್ಯಕ್ಕೆ ತೆಗಿತಿದ್ದೇನೆ. ಬೆಳಿಗ್ಗೆ ಕ್ರೀಮ್ ಹಚ್ಚಿದೆ ಅಲ್ಲ, ಅದು ಹಾಗಾಗಿ ನಿಲ್ತಾ ಇಲ್ಲ. ಸೊ ಇದು ಪ್ರೊಸೀಜರ್ 8 hours ಹೆಂಗೆ ಇಟ್ಕೊಳ್ಳೋದು ಇದನ್ನ. ಸೊ ಕಡಿಮೆ ಆಗಬೇಕಾದ್ರೆ 6 month ನಾವು ತಡ್ಕೊಳ್ಳೇಬೇಕು ನಾನು, ಹೇಗಾದರೂ ಮಾಡಿ ತಡ್ಕೊಳ್ಳೋದೇನು ಮಾಡೋದು, ಕಡಿಮೆ ಆಗಬೇಕಲ್ಲ. ಸೊ ಆ್ಯಂಡ್ ಬರ್ತ್ಡೇಗೆಲ್ಲ ವಿಶ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ವ್ಯೂಸ್ ಕೂಡ ಬಂದಿದೆ. ಒಂದೇ ದಿವಸದಲ್ಲಿ 1K ವ್ಯೂಸ್ ಕ್ರಾಸ್ ಆಗಿತ್ತು. ಇವಾಗ ಎಷ್ಟಾಗಿದೆ ನೋಡಿಲ್ಲ ನಾನು. ಆ್ಯಂಡ್ ಇನ್ನೆಂತಿಲ್ಲ, ಇನ್ನು ಯಾವಾಗ ವ್ಲಾಗ್ ಮಾಡ್ತೇನೆ ಅಂತ ಗೊತ್ತಿಲ್ಲ ನಾನು. ಸೊ ಏನಾದರೂ ಇದ್ದರೆ ನಾನು ವ್ಲಾಗ್ ಮಾಡ್ತೇನೆ. ಆ್ಯಂಡ್ ಇದೇ ಡೈಲಿ ರೊಟೀನ್. ಬೆಳಿಗ್ಗೆ ಎದ್ದು ಮುಖ ತೊಳೆದು ಬ್ರೇಕ್ಫಾಸ್ಟ್ ಮಾಡು, ಕ್ರೀಮ್ ಹಚ್ಕೊ, ಟ್ಯಾಬ್ಲೆಟ್ ತಗೋ, ಆಮೇಲೆ ಜೆಲ್ ಹಚ್ಚು, ಮಧ್ಯಾಹ್ನ ಟ್ಯಾಬ್ಲೆಟ್ ತಗೋ, ಮತ್ತೆ ಮಲ್ಕೋ, ಮತ್ತೆ ಸಂಜೆದ್ದು ಚಹಾ ಕುಡ್ದು ಮತ್ತೆ ಕ್ಲಿಪ್ಸ್ ಹಾಕು, ಅದು ಇದು ಅದೇ ರೊಟೀನ್ ಆಗಿದೆ ನಂದು. ಸೊ ಸಿಕ್ಕಾಪಟ್ಟೆ ಪೇಯ್ನ್. ಅದು ಕ್ಲಿಪ್ಸ್ ನಿಮಗೆ ಆ ಪೇಯ್ನ್ ನನಗೆ ಮಾತ್ರ ಗೊತ್ತಾಗ್ತಿರೋದು. ಬಿಕಾಸ್ ಅದು ಪ್ಲೇಸ್ ಮಾಡಬೇಕಾದ್ರೆ ಟೈಟಾಗಿ ನೀವು ಜಸ್ಟ್ ಒಮ್ಮೆ ನೋಸಿಗೆ ಹಾಕಿ ನೋಡಿ ಆ ಕ್ಲಿಪ್ನ ಎಷ್ಟು ಪೇಯ್ನ್ ಆಗುತ್ತೆ ಅಂತ. ಅಂಥದ್ರಲ್ಲಿ ಈ ಥರ ಕಾಯಿನ್ಸ್ ಹಾಕಿ ಕ್ಲಿಪ್ ಹಾಕಿದಾಗ ಅದು ಇನ್ನೂ ಜಾಸ್ತಿ ಟೈಟಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಇನ್ನೂ ಜಾಸ್ತಿ ಪೇಯ್ನ್ ಆಗುತ್ತೆ. ಸೊ ಪೇಯ್ನ್ ಆಗುತ್ತೆ ಅಂತೇಳಿ ಬಿಡೋಕ್ಕಾಗಲ್ಲ. 8 hours ಆಗೋದಿದ್ರು ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಒಂದು ನಿಮಿಷ ಬಿಟ್ಟು ಸ್ವಲ್ಪ ನನಗೆ ತಡ್ಕೊಳ್ಳೋ ಶಕ್ತಿ ಬರುತ್ತಲ್ಲ. ಸೊ ಆವಾಗವಾಗ ಅದನ್ನ ಪ್ಲೇಸ್ ಮಾಡ್ತಾ ಇರ್ತೇನೆ ನಾನು ಇಯರಿಗೆ. ಸೊ ಅಷ್ಟೇ. ಹಳೆಯ ಮನೆ ನೋಡಿ ಮೇಲಿಂದ ನಮ್ಮದು ಹೇಗೆ ಕಾಣಿಸ್ತಿದೆ ಅಂತ. ಅದರದ್ದು ಅಂಚೆಲ್ಲ ತೆಗೆದಿದ್ದೇವೆ, ನೀವು ನೋಡಿದ್ರಲ್ಲ ಬ್ಲಾಗಲ್ಲಿ. ಸೊ ಎಳ್ನೀರು ಕೂಡ ಮುಗ್ದಿದೆ. ಮೊನ್ನೆ ತೆಗೆದಿದ್ವಲ್ಲ, ಒಂದೇ ಇರಬೇಕು. ಇವತ್ತು 2 ಕುಡಿದೆ ನಾನು ಎಳ್ನೀರು. 2 ಎಳ್ನೀರು ಕುಡಿದೆ. ಸೊ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಒಂದು ಹಲಸಿನನ್ನು ಕೊಯ್ದಿಟ್ಟಿದ್ರು ಅಮ್ಮ, ಅದು ಇವತ್ತು ಹಣ್ಣಾಗಿದೆ. ಅಮ್ಮ ತಿಂದರು, ನನಗೆ ತಿನ್ನೋದು ಬೇಡ ಅಂತ ಹೇಳಿದರು, ಆಪ್ರೇಷನ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಬೇಡ ತಿನ್ನೋದು ಅಂತ. ಇಲ್ಲಾಂದರೂ ನನಗೆ ಹಲಸಿನಕಾಯಿ ಅಷ್ಟೊಂದು ಇಷ್ಟ ಅಲ್ಲ, ತಿನ್ನಲ್ಲ ಅಂತೆಲ್ಲ ತಿಂತೇನೆ ನಾನು, 1-2 ಅಷ್ಟೇ ಬಿಟ್ಟರೆ. ಮತ್ತು ತಿನ್ನೋಕ್ಕೆ ಹೋಗಿಲ್ಲ ಇವತ್ತು, ಬೇಡ ಸುಮ್ಮನೆ ಅಂತ. ಆಪ್ರೇಷನ್ ಒಮ್ಮೆ ಕಡಿಮೆ ಆಗಲಿ ಎಲ್ಲ ಅಂತಾಗಿದೆ ನನಗೆ. ಸೊ ಅಷ್ಟೇ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಆ್ಯಂಡ್ ಬಾಯ್, ಟೇಕ್ ಕೇರ್. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಸುಮ್ಮನೆ ನೋಡೋದಲ್ಲ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬಾಯ್, ಟೇಕ್ ಕೇರ್.